ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಸರ್, ರಾಜಕೀಯದಲ್ಲಿ ಏಳು ಬೀಳು, ಅದರಲ್ಲಿ ಎಸ್ಪೆಷಲಿ ಬಿಜೆಪಿಲಿ ಏನು ಸರ್ ಅದು ಹಿರಿಯರ್ದೊಂದು ಬಣ ಕಿರಿಯರ್ದೊಂದು ಬಣ? ನೀವು ಯಾವ ಭಾರತೀಯ ಜನತಾ ಪಾರ್ಟಿಲಿ ಯಾವುದೇ ಬಣ ಇಲ್ಲ. ಇದು ಒಂದು ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಕ್ಷ. ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಭಿಪ್ರಾಯಗಳೇ ವ್ಯತ್ಯಾಸ ಇರುತ್ತೆ. ಅದು ಸಿದ್ಧಾಂತ ಒಂದೇ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತ್ ಆಗಬೇಕು. ಈ ದೇಶದಲ್ಲಿ ಹಿಂದುತ್ವ ಅಂದರೆ ಭಾರತೀಯ ಜನತಾ ಪಾರ್ಟಿ, ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಾರ್ಟಿ. ಬಣಗಳು ಇಲ್ಲ, ವ್ಯತ್ಯಾಸ ಅಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಎಲ್ಲ ಸರಿ ಆಗುತ್ತೆ. ಸರಿ ಸರ್, ಅದು ಹಿಂದುತ್ವ ಅಂತ ಹೇಳ್ತೀರಾ. ಇಡೀ ಭಾರತ ಹಿಂದೂ ಅಲ್ವಾ? ಇಡೀ ನೋಡಿ ಮೇಡಮ್, ಭಾರತ ದೇಶ, ಭಾರತ ಮಾತೆಯ ಮಕ್ಕಳು ನಾವು ಯಾರು ಈ ಮಣ್ಣಿನ ಋಣವನ್ನು ಪ್ರತಿಯೊಬ್ಬರು ತೀರಿಸ್ಬೇಕು. ಈ ಜನ್ಮಭೂಮಿ ನಮ್ಮ ಕರ್ಮಭೂಮಿ, ಭಾರತ ಮಾತೆಯ ಮಕ್ಕಳಾಗಿ ನಾವೆಲ್ಲ ಹಿಂದೂಗಳು. ಯಾರೋ ಕೆಲವೊಬ್ಬೊಬ್ಬರು ದೇಶದ್ರೋಹಿಗಳಿರ್ತಾರೆ, ಅಲ್ಲಿ ಇಲ್ಲಿ ಪ್ಯಾಲೆಸ್ಟೈನ್ ಧ್ವಜ, ಪಾಕಿಸ್ತಾನ ಧ್ವಜ, ಜಿಂದಾಬಾದ್ ಧ್ವಜ ಘೋಷಣೆ ಆಗ್ತಾರೆ. ಆದರೆ ಭಾರತ ಮಾತೆಯ ವಿರುದ್ಧವಾಗಿ ಯಾರು ಘೋಷಣೆಗೆ ಹೋಗ್ತಾರೆ ಅಂಥವ್ರು ಮಾತ್ರ ವಿರೋಧ ಮಾಡ್ತೀವಿ ನಾವು. ಈಗ ಅಬ್ದುಲ್ ಕಲಾಂ ಅಂತವ್ರು ಸಂತ, ಈಗ ನೋಡಿ ಮೇಡಮ್, ಅಬ್ದುಲ್ ಕಲಾಂ ಅಂತವ್ರು, ಸಂತ ಶಿಶುನಾಳ್ ಶರೀಫ್ ಅಂತವ್ರು, ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಸಿದ್ಧಾಂತವನ್ನು ಪ್ರತಿಯೊಬ್ಬರು ರೂಢಿಸ್ಕೊಳ್ಬೇಕು. ನೋಡಿ, ಒಬ್ಬರು ಸೈನ್ಸಿಸ್ಟ್ ರಾಷ್ಟ್ರಪತಿಗಳು ಯಾಕೆ ಮಾಡಿರೋ? ವಾಜಪೇಯಿ ಅವರು ಅವರ ಅಲ್ಪಸಂಖ್ಯಾತರು ಅಂತಲ್ಲ, ಅವರ ಒಂದು ವ್ಯಕ್ತಿತ್ವ, ಅದ್ಭುತ ಸಾಧನೆ, ಹಾಗಾಗಿ ಅವ್ರನ್ನ ಮಾಡಿದ್ರು. ಸಂತ ಶಿಶುನಾಳ್ ಶರೀಫರು ಅವ್ರು ಸಂತರು. ಹಾಗಾಗಿ ನಾವು ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಭಾರತ ಮಾತೆಯ ಮಕ್ಕಳಾಗಬೇಕು ವಿನ ಇಲ್ಲಿಯ ಅನ್ನವನ್ನು ತಿಂದು ಗಾಳಿ ಸೇವನೆ ಮಾಡಿ ನೀರು ಕುಡಿದು ಇಲ್ಲಿ ಅಭಿವೃದ್ಧಿಯಾಗಿ ಪಾಕಿಸ್ತಾನ್ ಜಿಂದಾಬಾದ್ ಯಾರಂತಾರೆ ಅಂಥವ್ರು ಮಾತ್ರ ನಾವು ಸಹಿಸಲ್ಲ. ಅಂದರೆ ಇಲ್ಲಿ ನಿಮಗೆ ಮುಸ್ಲಿಮ್ಸರು, ಕ್ರೈಸ್ತರು, ಅಲ್ಪಸಂಖ್ಯಾತರು ಅಂತಿಲ್ಲ. ಯಾಕೆ ಸರ್ ಅವರನ್ನು ಟಾರ್ಗೆಟ್ ಮಾಡ್ತೀರಾ? ನಾವು ಟಾರ್ಗೆಟ್ ಮಾಡಿಲ್ಲ. ಇದೇ ತಪ್ಪು ಕಲ್ಪನೆಗಳು ಮಾಧ್ಯಮದಲ್ಲಿ. ನಾವು ಟಾರ್ಗೆಟ್ ಮಾಡಿಲ್ಲ. ಅವರು ಭಾರತ ದೇಶದ ಹುಟ್ಟಿದ ಮೇಲೆ ಇಲ್ಲಿಯ ಒಂದು ಏನು ಪರಿಸ್ಥಿತಿಯನ್ನು ಒಪ್ಕೊಳ್ಬೇಕು. ಕಾನೂನು ಎಲ್ಲರಿಗೂ ಒಂದೇ, ನಾವು ಯಾವತ್ತೂ ಗುರಿ ಮಾಡಲ್ಲ. ಆದರೆ ಅವರು ಅರ್ಥ ಮಾಡ್ಕೊಳ್ಬೇಕು, ಈ ದೇಶದಲ್ಲಿ ಹುಟ್ಟಿದ ಮೇಲೆ ಈ ಕಾನೂನನ್ನು ಗೌರವಿಸಬೇಕು. ಕಾನೂನನ್ನು ಯಾರು ಕೈ ತೆಗೆದುಕೊಳ್ತಾರೆ, ಮಚ್ಚು, ತಲವಾರು ಅಥವಾ ಪೆಟ್ರೋಲ್ ಬಾಂಬುಗಳು ಏನು ಅಲ್ಲಿ ಇಲ್ಲಿ ಏನು ಕುಕ್ಕರ್ ಬಾಂಬು ಬ್ಲಾಸ್ಟ್ಗಳು ಆಗ್ತವೆ ಅಂಥವ್ರು ವಿರೋಧ ಮಾಡ್ತೀವಿ ಅಷ್ಟೇ ನಾವು.